ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಎಲ್ಲರಿಗೂ? ಸೊ ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್. ನಾನು ಇವತ್ತು ಏನು ವಿಶೇಷ ಮಾಡ್ತೀರಪ್ಪ ಅಂತಂದರೆ, ನಾನಿಲ್ಲೂ ತೊಗೊಂಡಿದ್ದು ಪಪಾಯನ ಈ ಥರ ನೀವು ಸ್ಮ್ಯಾಶ್ ಮಾಡ್ಕೊಂಡ್ಬಿಡಿ ಮಿಕ್ಸಿಯಲ್ಲಿ ಹಾಕಿ. ಕೈಯಿಂದ ಸ್ಮ್ಯಾಶ್ ಮಾಡಿದರೆ ಅಷ್ಟು ಚೆನ್ನಾಗಾಗಲ್ಲ. ಮತ್ತು ಸ್ಕ್ರಬ್ಬು ಮತ್ತು ರೋಸ್ ವಾಟರನ್ನು ತೊಗೊಂಡಿದ್ದು. ನೋಡೋಣ ಇದೇನಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಅಂತಂದರೆ, ಪಪಾಯ ತುಂಬ ಸ್ಕಿನ್ನಿಗೆ ಒಳ್ಳೆ ಗ್ಲೋ ಕೊಡುತ್ತೆ. 10-20 ಮಿನಿಟ್ಸಲ್ಲಿ ನೀವು ಫೇಶಿಯಲ್ ಮಾಡ್ಬೋದು. ಆಮೇಲೆ ಆಚೆ ಹೋಗೋಕ್ಕೆ ತುಂಬ ಇವಾಗ ಅರ್ಜೆಂಟ್ ಇರುತ್ತೆ. ನೀವು ಮನೆಯಲ್ಲೇ ಮಾಡ್ಕೋಬೋದು ಫೇಶಿಯಲ್ನ. ತುಂಬ ಈಸಿ ಇದು ರೆಮಿಡಿ. ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಕ್ವಿಕ್ ರಿಸಲ್ಟ್ ಕೊಡುತ್ತೆ. ನೋಡೋಣ ಬನ್ನಿ ಯಾವ ಥರ ಫೇಶಿಯಲ್ ಮಾಡಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಹಾಯ್. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಮ್ಮದು ಸ್ವಲ್ಪ ನಾವು ಸ್ಕ್ರಬ್ ತೊಗೊಳ್ಬೇಕು ಕೈಯಲ್ಲಿ. ಸ್ಕ್ರಬ್ ಬಂದುಬಿಟ್ಟು ಎವ್ರೆದ್ ಸ್ಕ್ರಬ್ಬನ್ನು ತೊಗೊಳ್ಳಿ. ಇದರ MRP ಬಂದುಬಿಟ್ಟು 80 ರೂಪೀಸ್. ಸ್ವಲ್ಪ ಸ್ಕ್ರಬ್ಬನ್ನು ಹಾಕ್ಕೊಳ್ಳಿ ಕೈಯಲ್ಲಿ. ಇಷ್ಟೇ, ಯು ಹ್ಯಾವ್ ಟು ಟೇಕ್ ದಿಸ್ ಮಚ್ ಓನ್ಲಿ. ಹಾಗೂ ನಿಮ್ಮದು ಪಪಾಯದು ಏನು ಮಿಕ್ಸ್ ಮಾಡಿರಲ್ಲ, ಚೆನ್ನಾಗಿ ಈ ಥರ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಫೇಸ್ಗೆ ಈ ಥರ ಸ್ಕ್ರಬ್ ಮಾಡಬೇಕು. ಫಸ್ಟ್ ಅಪ್ಪರ್ವರ್ಡ್ ಡೈರೆಕ್ಷನ್, ಆಮೇಲೆ ಚಿನ್, ರೊಟೇಟ್ ಯುವರ್ ಸ್ಕಿನ್ ಈ ಥರ, ದೆನ್ ಗೋ ಟು ಫೋರ್ ಹೆಡ್, ದೆನ್ ರೊಟೇಟ್ ಯುವರ್ ಐಸ್, ಚೆನ್ನಾಗಿ ಸ್ಕ್ರಬ್ ಆಯಿತಾ. ಆ್ಯಂಡ್ ಲಿಪ್ಸ್ ತುಂಬಾ ಇಂಪಾರ್ಟೆಂಟ್. ಕರ್ರಗಿದ್ರೆ ಅದನ್ನು ಚೆನ್ನಾಗಿ ಪಿಂಕ್ ಮಾಡುತ್ತೆ. ನೀವು ಎಲ್ಲಾದರೂ ಪಾರ್ಟಿಗೆ ಹೋಗಬೇಕು, ಲೈಕ್ ಏನು ಫಂಕ್ಷನ್ ಇರುತ್ತೆ, ಇದು 5-10 ಮಿನಿಟ್ಸಲ್ಲೇ ಮಾಡಿ. ತುಂಬಾ ಈಸಿ ರೆಮಿಡಿ ಇದು. ಆಮೇಲೆ ತುಂಬ ರಿಸಲ್ಟು ಕೊಡುತ್ತೆ, ಕ್ವಿಕ್ ರಿಸಲ್ಟ್ ಕೊಡುತ್ತೆ. ಆಮೇಲೆ ಫೇಸ್ ತುಂಬ ಗ್ಲೋ ಆಗುತ್ತೆ. ಆಮೇಲೆ ದಿಸ್ ಈಸ್ ಯುವರ್ ರಿಲ್ಯಾಕ್ಸ್ಗೆ ಈ ಥರ. ನೆಕ್ಸ್ಟ್ ಈ ಥರ ಯಾವಾಗಲೂ ಸ್ಕಿನ್ನ ಅಪ್ವರ್ಡ್ ಡೈರೆಕ್ಷನಲ್ಲಿ ನೀವು ಫೇಶಿಯಲ್ ಮಾಡಬೇಕು. ಡೌನ್ವರ್ಡ್ ಮಾಡಬಾರ್ದು. ಸ್ಕಿನ್ ಎಲ್ಲ ಕೊಲೆಪ್ಸ್ ಈ ಥರ ಹಿಂಗಾಗುತ್ತೆ. ಸ್ಕಿನ್ ಯಾವಾಗಲೂ ಟೈಟ್ ಇರಬೇಕಂದ್ರೆ ಈ ಥರ ಡೈರೆಕ್ಷನ್ನಾಗಿ ನೀವು ಸ್ಕ್ರಬ್ ಮಾಡ್ಕೊಳ್ಳಿ ಹಾಗೂ ಫೇಶಿಯಲ್ ಮಾಡಿ. ಇಲ್ಲೇನಾದರೂ ಕಪ್ಪು ಕಲೆಗಳು ಎಸ್ಪೆಷಲಿ ಇಲ್ಲಿ ಮೂಗು ಹತ್ರ ಇದ್ದರೆ, ನೋಸ್ ಹತ್ರ ಇದ್ದರೆ ಈ ಥರ ನೀವು ರಬ್ ಮಾಡ್ಕೊಳ್ಳಿ ಚೆನ್ನಾಗೆ. ಸ್ಕಿನ್ನಿಗೆ ಈ ಥರ ಮಾಡಬೇಕು ಯಾವಾಗಲೂ ಫೇಶಿಯಲ್. ತುಂಬಾ ಸ್ಮೂತಾಗಿ ಮಾಡಬೇಕು ಸ್ಕಿನ್ನಿಗೆ, ರಫ್ ಥರ ಮಾಡಬಾರ್ದು. ಇದು ರಿಲ್ಯಾಕ್ಸಿಗೋಸ್ಕರ ಈ ಥರ ಮಾಡೋದು ಎಲ್ಲ ಸ್ಕಿನ್ನಿಗೆ. ನಮ್ಮದು ಸ್ಕ್ರಬ್ ಆಯಿತು. ನೆಕ್ಸ್ಟ್ ಸ್ಟೆಪ್ ನಿಮಗೆ ಹೇಳ್ತೀನಿ ಏನು ಮಾಡಬೇಕಂದ್ಬಿಟ್ಟು. ಇದನ್ನು ನಾನು ವಾಶ್ ಮಾಡ್ಕೊಂಬರ್ತೀನಿ. ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ತೋರಿಸ್ತೀನಿ ಯಾವ ಥರ ಮಾಡಬೇಕಂದ್ಬಿಟ್ಟು. ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ. ಕಾಟನ್ ತೊಗೊಳ್ಳಿ, ಈ ಥರ ಕ್ಲೀನ್ ಮಾಡ್ಕೊಳ್ಳಿ ನಿಮ್ಮ ಫೇಸ್ಗೆ. ಬಟ್ಟೆ ಇದ್ದರೆ ಕೂಡ ಬಟ್ಟೆಯಲ್ಲಿ ನೀವು ಕ್ಲೀನ್ ಮಾಡ್ಕೋಬೋದು ಚೆನ್ನಾಗಿ.
ಲೈಕ್ ತುಂಬಾ ತೆಳ್ಳು ಹೊಟ್ಟೆಯಿಂದ ಕ್ಲೀನ್ ಮಾಡಿ ಈ ಥರ ಫೇಸ್ನ. ಸೊ ನೋಡಿ, ನೀವು ಜಸ್ಟ್ ಸ್ಕ್ರಬ್ ಮಾಡೋಕ್ಕೇ ನಿಮ್ಮ ಸ್ಕಿನ್ನೇ ಈ ಥರ ಗ್ಲೋ ಆಮೇಲೆ ಈ ಥರ ಫೇರ್ ಅನ್ನಿಸ್ತಾ ಇದೆ ಅಲ್ವಾ. ಸೊ ನಾನು ನೆಕ್ಸ್ಟ್ ಸ್ಟೆಪ್ ನಿಮಗೆ ತೋರಿಸ್ತಾ ಇದ್ದೀನಿ. ರೋಸ್ ವಾಟರ್ ಹಾಕ್ಕೊಳ್ಳಿ. ಒಂದು ಟೂ ಡ್ರಾಪ್ಸ್ ಹಾಕಿದರೆ ಕೂಡ ಸಾಕು. ನಾನು ಚಿಕ್ಕ ರೋಸ್ ವಾಟರ್ ಯೂಸ್ ಮಾಡ್ತಾ ಇರೋದು. ಇದು MRP ಬಂದುಬಿಟ್ಟು 16 ರುಪೀಸ್. ಸೊ ನೀವು ದೊಡ್ಡದು ಯೂಸ್ ಮಾಡ್ಬೋದು. ಸೊ ನಾನು ಚಿಕ್ಕದೇ ಯೂಸ್ ಮಾಡ್ತಾ ಇರೋದು. ಏನಕ್ಕೆ, ರೆಮಿಡಿ ತೋರ್ಸೋಕ್ಕೆ ಯೂಶ್ವಲಿ ನಾನು ಪ್ರಿಫರ್ ಮಾಡೋದು ಚಿಕ್ಕದೇ. ದೊಡ್ಡದು ತುಂಬ ಇದು ಆಗುತ್ತೆ. ಸೊ ನೀವು ಚಿಕ್ಕದು ಯೂಸ್ ಮಾಡ್ಬೋದು, ದೊಡ್ಡದು ಯೂಸ್ ಮಾಡ್ಬೋದು, ಅದು ನಿಮ್ಮ ಇಷ್ಟ ಅದು. ಸೊ ನಾನು ವಿಡಿಯೋ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಚಿಕ್ಕದೇ ತೊಗೊಂಡಿದ್ದು. ಸೊ ಈ ಥರ ಮಿಕ್ಸ್ ಮಾಡಿ ನೆಕ್ಸ್ಟ್ ಸೊ ತುಂಬ ಈ ಥರ ಮಾಡಬೇಕು. ಲೈಕ್ ದಿಸ್ ಹೆಡ್ ಫೋರ್ ಹೆಡ್ ಮೇಲೆ ಹೀಗೆ. ದೆನ್ rotate the directions and lip direction like circular motion. Then do it like this. Rotate the motion wise with the fingertips. ನೋಸ್ಗೆ ದಿಸ್ 2 ಫಿಂಗರ್ ಯೂಸ್ ಮಾಡಬೇಕು ಈ ಥರ. ಇದು ಪ್ರೆಷರ್ ಅಂತ ಕರಿತೀವಿ. ಸೊ ಯು ಹ್ಯಾವ್ ಟು ಡೂ ಪ್ರೆಷರ್ ಎಲ್ಲ ಸ್ಕಿನ್ಗೆ ಈ ಥರ ಹಾಕಬೇಕು. ಸೊ ಈ ಥರ ಡೌನ್ವರ್ಡ್ಸ್ ಮಾಡಬಾರ್ದು. ಸೊ ಯಾವಾಗಲೂ ನಿಮ್ಮ ಸ್ಕಿನ್ ಸ್ಟಿಫ್ ಇರಬೇಕಾದ್ರೆ ಫೇಶಿಯಲ್ನ ಮೇಲೆ ಈ ಥರನೇ ಮಾಡಬೇಕು. ಅಗೇನ್ ಕಮ್ ಟು ದ ಫೋರ್ ಹೆಡ್. ದೆನ್ ಕಮ್ ಡೌನ್. ನಿಮಗೆ ತುಂಬ ಎಲ್ಲಿ ಕಪ್ ಅನ್ನಿಸುತ್ತೆ, ಎಲ್ಲಿ ನಿಮಗೆ ರಫ್ ಅನಿಸುತ್ತೆ ಸ್ಕಿನ್ನು, ನೀವು ಸ್ಮೂತಾಗಿ ಈ ಥರ ಮಾಡ್ಕೊಳ್ಳಿ ಫೇಶಿಯಲ್. ಪಪಾಯ ತುಂಬಾ ಒಳ್ಳೆ ಚೆನ್ನಾಗಿ ಸ್ಕಿನ್ನಿಗೆ ಗ್ಲೋ ಕೊಡುತ್ತೆ. ಹಾಗೂ ಎಸ್ಪೆಷಲಿ ಪಿಗ್ಮೆಂಟೇಷನ್ ಯಾರಿಗಿರುತ್ತೆ ಅವ್ರಿಗೆ ತುಂಬ ರೆಡ್ಯೂಸ್ ಮಾಡುತ್ತೆ. ಸೊ ನಾನಿವತ್ತು ಪಪಾಯ ಫ್ರೂಟ್ ಫೇಶಿಯಲ್ನ ಯೂಸ್ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ನಿಮಗೆ ಫೇಶಿಯಲ್ ತೋರಿಸ್ತೀನಿ. ಅಂದರೆ ಲೈಕ್ ಕ್ರೀಮ್ ಫೇಶಿಯಲ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ಇವತ್ತು ನಾನು ನಿಮಗೆ ಪಪಾಯ ಫೇಶಿಯಲ್ನ ತೋರಿಸ್ತಾ ಇರೋದು. ತುಂಬಾ ಈಸಿ ಪಪಾಯ ಫೇಶಿಯಲ್ ಹಾಗೂ ತುಂಬ ಒಳ್ಳೆ ರಿಸಲ್ಟು ಕೊಡುತ್ತೆ. ಯೂಶ್ವಲಿ ನಾವು ಲೈಕ್ ಕ್ರೀಮ್ಸ್ ಯೂಸ್ ಮಾಡ್ತೀವಲ್ವಾ. ಸೊ ಕ್ರೀಮ್ಸ್ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಾಗೂ ಇದು ನ್ಯಾಚುರಲ್ ಇರುತ್ತೆ. ಸೊ ನ್ಯಾಚುರಲ್ ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನು ನ್ಯಾಚುರಲ್ನ ಇವತ್ತು ತೋರಿಸ್ತಾ ಇರೋದು ಫ್ರೂಟ್ ಫೇಶಿಯಲ್, ನ್ಯಾಚುರಲ್ ಫ್ರೂಟ್ ಫೇಶಿಯಲ್ ಅಂತ ನಂದು ರೆಮಿಡಿ ಇವತ್ತು. ಸೊ ನೋಡಿ, ಈ ಥರ ಎಲ್ಲ ರೊಟೇಷನ್ ಮೋಷನ್ ಆಯ್ತಲ್ವಾ. ಸೊ ಈ ಥರ ನೋಸ್, ಎಸ್ಪೆಷಲಿ ನೋಸ್ ಹತ್ರ ತುಂಬಾ ಲೈಕ್ ಬ್ಲ್ಯಾಕ್ ಇರುತ್ತೆ ಅಲ್ಲ, ಈ ಥರ ಮಾಡ್ಕೊಳ್ಳಿ. ಓನ್ಲಿ ಯು ಶುಡ್ ಯೂಸ್ ಟು ದಿಸ್ ಫಿಂಗರ್ ಈ ಥರ. ಆಮೇಲೆ ಕಣ್ಣಿಗೆ ಲೈಕ್ ಈ ಥರ ಮಾಡಿ, ತುಂಬ ಪ್ರೆಷರ್ ಹಾಕಬಾರ್ದು. ಲೈಕ್ ಸ್ಲೋಲಿ come upward and do like this. ಸೊ ನೀವು ನೆಕ್ಕಿಗೆ ಮಾಡ್ಕೋತೀರಾ ಅಂತಂದ್ರೆ ನೆಕ್ಕು ಕೂಡ ಮಾಡ್ಕೋಬೋದು. ಹಾಗೂ ಕಿವಿ ಲೈಕ್ ಇಯರ್ಸಿಗೆ ಮಾಡ್ಕೋತೀರಾ ಅಂದರೆ ಇಯರ್ಸ್ ಕೂಡ ಮಾಡ್ಕೋಬೋದು. ಸೊ ಇಟ್ಸ್ ಡಿಪೆಂಡ್ ಆನ್ ನಿಮ್ಮ ಮೇಲೆ ಯಾವ ಥರ ನೀವು ಫೇಶಿಯಲ್ನ ಮಾಡ್ತೀರಾ ಅಂತ. ಸೊ ನಾನಿನ್ನು ಇಲ್ಲಿ ನಿಮಗೆ ಈ ಥರ ತೋರಿಸ್ತಾ ಇರೋದು ಫೇಶಿಯಲ್ ಈ ಥರ. ಓಕೆ, ಐ ಹ್ಯಾವ್ ಡನ್. ಸೊ ಕಾಟನ್ನ ತಗೊಂಡು ವಾಟ್ರಲ್ಲಿ ಡಿಪ್ ಮಾಡಿ. ಈ ಥರ ಡಿಪ್ ಮಾಡಿಬಿಟ್ಟು ರಿಮೂವ್ ಮಾಡಿ.
ನೋಡಿ ಎಷ್ಟು ತುಂಬ ಗ್ಲೋ, ಎಷ್ಟು ಶೈನಿಂಗ್, ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ನಿಮಗೆ ಇಲ್ಲೇ ಗೊತ್ತಾಗುತ್ತೆ. ಫೇಸ್ ತುಂಬ ಫೇರ್ ಆಗಿ ಆಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ತುಂಬ ಈಸಿ ಹಾಗೂ ಕ್ವಿಕ್ ರಿಸಲ್ಟ್ ಕೊಡುತ್ತೆ. ನಾನು ಯು ವಿಲ್ ಫೀಲ್ ಇಟ್. ಯಾವಾಗ ಅದು ನಿಮಗೆ ಗೊತ್ತಾಗುತ್ತೆ ಅಲ್ಲ, ಸ್ಕಿನ್ ಮೇಲೆ ಹಾಕಿ ಈ ಥರ ಫೇಶಿಯಲ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಯೂಶ್ವಲಿ ಇದು ತುಂಬ ಪಿಗ್ಮೆಂಟೇಷನ್ ಯಾರಿಗಿರುತ್ತೆ ಅಲ್ಲ, ಅದು ತುಂಬಾ ಯೂಸ್ ಆಗುತ್ತೆ. ಸೊ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದ್ದು. ಇದು ಫ್ರೂಟ್ ಫೇಶಿಯಲ್, ನ್ಯಾಚುರಲ್ ಫ್ರೂಟ್ ಫೇಶಿಯಲ್ ಇದು. ಸೊ ಪಿಗ್ಮೆಂಟೇಷನ್ ಯಾರಿಗಿದೆ ತುಂಬಾ ರೆಡ್ಯೂಸ್ ಆಗುತ್ತೆ. ಮಾಡಿ, ಇದು ಖಂಡಿತ ನೀವು ಮಾಡ್ಕೊಳ್ಳಿ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ನೋಡಿ ಈ ಥರ ಸೊ ನೆಕ್ಸ್ಟ್ ಬಂದುಬಿಟ್ಟು ಮುಲ್ತಾನಿ ಮುಟ್ಟಿ ಕುಕುಂಬರ್ ಅಂತ ನಾನು ತೊಗೊತಿದ್ದು. ಸೊ ನೀವು ಮುಲ್ತಾನಿ ಮುಟ್ಟಿ ಹಾಕೋತೀರಾ ಅಂತಂದರೆ ಹಾಕೋಬೋದು. ಬನ್ನಿ ನಾನು ಹಾಕ್ತೀನಿ. ಸೊ ಮುಲ್ತಾನಿ ಮುಟ್ಟಿ ಸ್ವಲ್ಪ ತಗೊಳ್ಳಿ. ನಿಮ್ಮ ಫೇಸಿಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಮುಲ್ತಾನಿ ಮುಟ್ಟಿ ವಿತ್ ಕುಕುಂಬರ್ ಇದು ಚೆನ್ನಾಗಿರುತ್ತೆ, ತೊಗೊಳ್ಳಿ. ಇದು ಬೈ ಮಾಡಿ, ತುಂಬಾ ಚೆನ್ನಾಗಿದೆ. ಇದ್ರ ಕಾಸ್ಟ್ MRP ಬಂದುಬಿಟ್ಟು 40 ರೂಪೀಸ್. ಸೊ ರೋಸ್ ವಾಟರ್ನ ಯೂಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ. ಯಾರಿಗೆ ಪಿಂಪಲ್ಸ್ ಇರುತ್ತೆ ಹಾಗೂ ಬ್ಲ್ಯಾಕ್ ಸ್ಪಾಟ್ಸು, ಪಿಗ್ಮೆಂಟೇಷನ್ನು ತುಂಬ ರಿಡ್ಯೂಸ್ ಆಗುತ್ತೆ. ನೀವು ಟ್ವೈಸ್ ಇನ್ ಅ ವೀಕ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ನು, ಹಾಗೂ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ. ಸೊ ಸಡನ್ನಾಗಿ ನೀವೆಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು, ಪಾರ್ಲರ್ಗೆ ಹೋಗ್ಬೇಕಂತ ಅನ್ಕೋತಾ ಇದ್ದೀರಲ್ಲ, ಸೊ ಇದು ಮನೆಯಲ್ಲೇ ನೀವು ಈಸಿಯಾಗಿ ಮಾಡ್ಕೋಬೋದು. ಪಾರ್ಲರ್ಗೆ ಹೋಗೋಕ್ಕಾಗಿಲ್ಲ, ಸೊ ಯಾರಾದರೂ ಮನೆಯಲ್ಲಿ ಇದ್ದರು ಹಾಗೂ ಫ್ಯಾಮ್ಲಿ ಮೆಂಬರ್ಸ್ ತುಂಬ ಜನ ಇರುತ್ತಾರಲ್ಲ, ನೀವು ಮನೆಯಲ್ಲೇ ನೀವೇ ಮಾಡ್ಕೋಬೋದು ಈ ಥರ. ದಿಸ್ ಈಸ್ ಕಾಲ್ಡ್ ಫ್ರೂಟ್ ಫೇಶಿಯಲ್ ರೆಮಿಡಿ ನಾನು ತೋರಿಸ್ತಾ ಇರೋದು. ಹಾಗೂ ತುಂಬಾ ಈಸಿ ಹಾಗೂ ತುಂಬಾ ಕ್ವಿಕ್ ರಿಸಲ್ಟ್ ಕೊಡೋದಿದು. ನೋಡಿ ನನ್ನ ಸ್ಕಿನ್ನಿಗೆ ಯಾವ ಥರ ಗ್ಲೋ ಶೈನಿಂಗ್ ಅನಿಸ್ತಾ ಇದೆ ಅಲ್ವಾ, ನಿಮಗೆ ಕಾಣಿಸ್ತಾ ಇದೆಯಲ್ಲ. ಸೊ ನೋಡಿ ಈ ಥರ ಶೈನಿಂಗ್ ಆಗುತ್ತೆ ಸ್ಕಿನ್ನು. ಸೊ ನಾನಿಲ್ಲಿ ರೆಡಿ ಮಾಡ್ದೆ. ಯೂಶ್ವಲಿ ನಾನು ಈ ಥರ ಮಾಡಿ. ಸೊ ಓಕೆ, ತೆಳ್ಳಗಾಗಿದೆ. ಯೂಶ್ವಲಿ ನಾನು ಎಲ್ಲರೂ ಲೈಕ್ ಇದು ಯೂಸ್ ಮಾಡ್ತಾರೆ, ನಾನು ಹ್ಯಾಂಡ್ಲಿಂದನೇ ಹಚ್ಚೋದು. ಹ್ಯಾಂಡಿಂದ ಹಚ್ಚಿದ್ರೆ ತುಂಬಾ ಕರೆಕ್ಟ್ ಸ್ಪ್ರೆಡ್ ಆಗುತ್ತೆ. ಯು ಕ್ಯಾನ್ ಯೂಸ್ ಬ್ರಷ್ ಆಲ್ಸೋ. ಸೊ ನಾನು ಬ್ರಷ್ ಯೂಸ್ ಮಾಡಲ್ಲ. ನಂಗೆ ಏನಕ್ಕೆ ಅಂತಂದರೆ ಬ್ರಷ್ ಕರೆಕ್ಟ್ ಈ ಥರ ಹತ್ತಲ್ಲ. ಸೊ ಕೈಯಿಂದ ಹಾಕಿ ತುಂಬಾ ಚೆನ್ನಾಗಿ ಹತ್ತುತ್ತೆ, ಆಮೇಲೆ ಚೆನ್ನಾಗಿ ಕೂಡ ಅನಿಸುತ್ತೆ. ನಿಮಗೆ ಬ್ರಷ್ ಬೇಕಂದರೆ ಬ್ರಷ್ ಕೂಡ ಯೂಸ್ ಮಾಡ್ಬೋದು. ನಾನು ಬ್ರಷ್ ಯೂಸ್ ಮಾಡಲ್ಲ, ಡೈರೆಕ್ಟ್ ಐ ವಿಲ್ ಅಪ್ಲೈ ಫ್ರಮ್ ಮೈ ಹ್ಯಾಂಡ್ಸ್. ಯೂಶ್ವಲಿ ಕಣ್ಣು ಹಾಕಲ್ಲ, ನಾನು ಹಾಕ್ತೇನೆ. ಸೊ ಇಲ್ಲೆಲ್ಲ ಕಪ್ಪಗೆ ಅನಿಸುತ್ತೆ ಅಲ್ಲ, ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಸ್ಕಿನ್ ಎಲ್ಲ ವೈಟ್ ಇರುತ್ತೆ, ಇಲ್ಲೆಲ್ಲ ಮೇಲೆ ಕಪ್ಪಗೆ ಅನಿಸುತ್ತೆ. ಸೊ ಈ ಥರ ಹಾಕಿಬಿಡಿ. ಫುಲ್ಲು ಹಾಕಿ ಒಂದು ಫ್ಯಾನಲ್ಲಿ ಒಂದು 10 ಮಿನಿಟ್ಸ್ ಕೂತ್ಕೊಳ್ಳಿ. ಈ ಥರ 10 ಮಿನಿಟ್ಸು ಕೂತ್ಕೋಬೇಕು. ತುಂಬ ಚೆನ್ನಾಗಿ ದಪ್ಪ ಹಾಕಬೇಡಿ, ತುಂಬ ತೆಳ್ಳಗೆ ಹಾಕಿ ಏನಕ್ಕೆ ಅಂದರೆ ದಪ್ಪ ಹಾಕಿದರೆ ಅದು ಆರೋಕ್ಕೆ ತುಂಬಾ ಟೈಮ್ ತೊಗುತ್ತೆ. ಸೊ ನಿಮಗೆ ಟೈಮ್ ಇದ್ದರೆ ನೀವು ಹಾಕ್ಬೋದು. ನಾನಿಲ್ಲಿ ತುಂಬಾ ತೆಳ್ಳಗೆ ಹಾಕಿದ್ದು, ಏನಕ್ಕೆ ಅಂತಂದರೆ ಜಲ್ದಿ ಆರಬೇಕಂದ್ಬಿಟ್ಟು ಹಾಕಿದ್ದು. ಸೊ ಫೈನ್, ಇದು ನಮ್ಮದು ಫೇಸ್ ಪ್ಯಾಕನ್ನು ಹಾಕಿದ್ದು ನಾವು. ಸೊ ಫೇಸ್ ಪ್ಯಾಕ್ ಹಾಕಿ 10 ಮಿನಿಟ್ಸ್ ಇಡಿ. ಅದಂತರ ನಾನು ಬರ್ತೀನಿ.
ಅಲ್ಲಿವರೆಗೂ ವೆಯ್ಟ್ ಮಾಡಿ. ಓಕೆ ನೋಡಿ, ನನ್ನದು ಫೇಸ್ ನಾನು ಪ್ಯಾಕ್ ಹಾಕಿದ್ದೆ ಮಿಲ್ತಾನ ಮಿಟ್ಟಿ ವಿತ್ ಕುಕುಂಬರ್. ಸೊ ಪ್ಯಾಕ್ ಹಾಕಿದರೆ ಈ ಥರ ಡ್ರೈ ಆಯಿತು. ಸೊ ನೀವು ತುಂಬಾ ಡ್ರೈ ಬಿಟ್ಬಿಡ್ಬೇಕು, ಫೇಸ್ನ ಫುಲ್ ಡ್ರೈ ಆಗೋಕ್ಕೆ ಬಿಟ್ಟು ಆಮೇಲೆ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ಇದು ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬ ಈಸಿ ಆಗೋದು ಸ್ಟೆಪ್ಸ್. ನೀವು ಸೊ ಅರ್ಜೆಂಟಲ್ಲಿ ಇತ್ತಂದರೆ ನೀವು ಪಾರ್ಲರ್ಗೆ ಹೋಗಬೇಕು ಅಂದ್ಕೊಂಡಿದ್ದವರು ಹೋಗ್ಬೋದು, ನೀವು ಮನೆಯಲ್ಲೇ ಮಾಡ್ಕೋಬೋದು. ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ ಇದು. ಬನ್ನಿ, ನಾನು ಇವಾಗ ಕಾಟನಿಂದ ನೀರಲ್ಲಿ ಅದ್ದು ಜಸ್ಟ್ ಐ ವಿಲ್ ರಿಮೂವ್ ಮೈ ಫೇಸ್. ಈ ಥರ ತೆಗೀರಿ. ಸೊ ಇದು ತುಂಬಾ ಇದು ಇರುತ್ತೆ. ನೋಡಿ ನಿಮ್ಮ ಸ್ಕಿನ್ ಯಾವ ಥರ ಗ್ಲೋ ಆಗ್ತಾ ಇದೆ, ತುಂಬಾ ಗ್ಲೋ ಆಗಿದೆ ನೋಡಿ, ಎಷ್ಟು ಫೇರ್ ಆಗಿ ಕಾಣ್ತಾ ಇದೆ. ತುಂಬ ಇದನ್ನು ನಾನು ಲೈಕ್ ಈ ಥರ ತೆಗೀರಿ. ಕಾಟನ್ ಇಲ್ಲಿಂದ ಹೋಗ್ತಾ ಇಲ್ಲ ಅಂತಂದರೆ ನಾನು ವಾಶ್ ಮಾಡ್ಕೊಂಡು ಬಂದುಬಿಟ್ಟು ನಿಮಗೆ ತೋರಿಸ್ತೇನೆ. ನೋಡಿ, ನಾನು ವಾಶ್ ಮಾಡ್ಕೊಂಡು ಬಂದುಬಿಟ್ಟೆ. ನನ್ನ ಫೇಸ್ನ ಎಷ್ಟು ತುಂಬಾ ಶೈನಿಂಗ್ ಹಾಗೂ ಎಷ್ಟು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ನಿಮಗೆ ರಿಸಲ್ಟ್ ಕಾಣ್ತಾ ಇದೆ. ನೀವು ಮನೆಯಲ್ಲಿ ನೀವು ಮಾಡ್ಕೋಬೋದು, ತುಂಬ ಈಸಿ ಹಾಗೂ ತುಂಬ ಕ್ವಿಕ್ ರಿಸಲ್ಟ್ ಕೂಡ ಕೊಡುತ್ತೆ. ಸೊ ಯಾವಾಗಲೂ ಮೂತಿನ ಈ ಥರ ಮಾಡಿ, ತುಂಬ ಉಜ್ಜಬೇಡಿ, ಈ ಥರ ಜಸ್ಟ್ ಸ್ಕ್ವೀಸ್ ಮಾಡಿ ಅಷ್ಟೇ. ಸೊ ನೋಡಿ, ತುಂಬಾ ಚೆನ್ನಾಗಾಗಿದೆ, ನನ್ನ ಫೇಸು ಗ್ಲೋ ಆಗಿದೆ. ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಅಂತಂದು ಹೇಳ್ತಾ ಈ ರೆಮಿಡಿಯನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಬಾಯ್ ಬಾಯ್.